ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ತುಲಾರಾಶಿಯ ಆತ್ಮೀಯ ಬಂಧುಗಳೇ, ಇಂದಿನ ವಿಡಿಯೋ ತುಂಬ ಮುಖ್ಯವಾಗಿರುತ್ತೆ. ಯಾಕೆಂದರೆ ಜ್ಯೋತಿಷ್ಯ ಶಾಸ್ತ್ರ ಮತ್ತು ಶುಕ್ರ ಗ್ರಹದ ಸ್ಥಿತಿ ಹೇಳ್ತಾ ಇದೆ. ತುಲಾರಾಶಿಯವರೇ, ಇಂದು ಸಂಜೆ 6:06ರಿಂದ ನಿಮಗೆ ಸಿಗಲಿರುವ ರಾಜಯೋಗವನ್ನು ನೋಡಿ ನಿಮ್ಮ ಶತ್ರುಗಳು ಈಗ ಬೆಂಕಿಯಂತೆ ಉರಿತಾರೆ. ಅವರು ನಿಮ್ಮ ವೈಭವವನ್ನು ನೋಡಿದಾಗ, ನಿಮ್ಮ ಏಳಿಗೆಯನ್ನು ನೋಡಿದಾಗ ಮತ್ತು ನಿಮ್ಮ ಅದೃಷ್ಟದ ಹೊಳೆಯುವ ತಾರೆಯನ್ನು, ಸ್ಟಾರನ್ನು ನೋಡಿದಾಗ ಆ ಶತ್ರುಗಳು ದಂಗಾಗ್ತಾರೆ, ಬೆಚ್ಚಿ ಬೀಳ್ತಾರೆ. ಯಾಕೆಂದರೆ ಸಮಯ ಅನ್ನೋದು ತುಂಬ ಕಡಿಮೆ ಇದೆ. ತುಲಾರಾಶಿಯವರೇ, ಲಕ್ಷ್ಮೀ ದೇವಿಯ ಕೃಪೆ ಘರ್ಜಿಸಿ ಬರ್ತಾ ಇದೆ. ಆದರೆ ಈಗ ಎಲ್ಲ ಭಕ್ತರಿಗೆ ಒಂದು ಸಣ್ಣ ವಿನಂತಿ ಇದೆ. ನೀವು ವಿಡಿಯೋನ ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀ ಮಾತಾ ಅಂತ ಕಮೆಂಟ್ ಮಾಡಿ. ತುಲಾರಾಶಿಯವರೇ, ಒಂದು ಸಣ್ಣ ವಿನಂತಿ ಇದೆ. ಇಲ್ಲಿ ಎಷ್ಟು ಭಕ್ತರು ತಮ್ಮ ಮೇಲೆ ನವದುರ್ಗೆಯರ ಆಶೀರ್ವಾದ ಇರಬೇಕು ಅಂತ ಬಯಸ್ತಾರೋ, ಅದು ಲಕ್ಷ್ಮಿ ಆಗಿರ್ಬೋದು, ಸರಸ್ವತಿ ಆಗಿರ್ಬೋದು, ದುರ್ಗಾ ಆಗಿರ್ಬೋದು, ಕಾಳಿ ಮಾತೆ ಆಗಿರ್ಬೋದು. ಅಂದರೆ ಒಂದು ವೇಳೆ ನವದುರ್ಗೆಯರ ಆಶೀರ್ವಾದ ನೀವು ಬಯಸಿದರೆ ವಿಡಿಯೋವನ್ನು ಮೊದಲು ಲೈಕ್ ಮಾಡಿ ಮತ್ತು ನವದುರ್ಗೆಯರ ಆಣೆ ತುಲಾರಾಶಿಯವರೇ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋವನ್ನು ಖಂಡಿತವಾಗ್ಲೂ ಲೈಕ್ ಮಾಡಿ. ಕಮೆಂಟ್ ಬಾಕ್ಸಲ್ಲಿ 3 ಬಾರಿ ಜೈ ಮಾತಾದಿ ಅಂತ ಕಮೆಂಟ್ ಮಾಡಿ. ನಿಮ್ಮ ಮೇಲೆ ಎಲ್ಲ ದೊಡ್ಡ ದೇವಿಯರ ವಿಶೇಷ ಆಶೀರ್ವಾದ ಪ್ರಾಪ್ತಿಯಾಗುತ್ತೆ. ತುಲಾರಾಶಿಯವರೇ, ನಿಮಗೆ ಗೊತ್ತಾ, ನಿಮ್ಮ ಮನೆಯಲ್ಲಿ ಯಾವ ಸಂಕೇತ ಸಿಗ್ತಾ ಇದೆ? ಮುಂಬರುವ ಸಮಯದಲ್ಲಿ 144 ದೊಡ್ಡ ದೇವಿಯರು ನಿಮ್ಮ ಮನೆಗೆ ಪಾದಾರ್ಪಣೆ ಮಾಡ್ತಾ ಇದ್ದಾರೆ. ಈ ಮಾತಿನ ಸಾಧ್ಯತೆ ತುಂಬ ಇದೆ ಮತ್ತು ಜ್ಯೋತಿಷ್ಯ ಶಾಸ್ತ್ರದಲ್ಲೂ ಕೂಡ ಸಂಕೇತ ಸಿಗ್ತಾ ಇದೆ. ಅಂದರೆ ನೀವು ನನ್ನ ಮಾತನ್ನು ತಮಾಷೆಯಾಗಿ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ತಮಾಷೆಗೆ ತೆಗೆದುಕೊಂಡ್ರೆ ನೀವೇ ಪಶ್ಚಾತ್ತಾಪ ಪಡ್ತೀರಾ. ಹೌದು ತುಲಾರಾಶಿಯವರೇ, ಜ್ಯೋತಿಷ್ಯ ರಾಶಿ ಫಲಗಳ ಪ್ರಕಾರ ನಿಮ್ಮ ರಾಶಿಯವರಿಗೆ ವಿಶೇಷವಾದ ಯೋಗ ಇದೆ. ಕಳೆದ ಸಮಯದಲ್ಲಿ ನೀವು ಎಷ್ಟು ಶ್ರಮ ಪಟ್ಟಿದ್ರಿ, ಎಷ್ಟು ನಿರೀಕ್ಷೆ ಇಟ್ಕೊಂಡಿದ್ರಿ, ನಿಮಗೆ ಎಷ್ಟು ಭರವಸೆ ಇತ್ತು. ಅಂದರೆ ನನ್ನ ಅದೃಷ್ಟ ಒಳೆಯುತ್ತೆ, ಇರುವ ಸಾಲ ಎಲ್ಲ ಕೇವಲ 2-3 ತಿಂಗಳಲ್ಲಿ ಪೂರ್ತಿಯಾಗಿ ಮುಗಿಸ್ತೀನಿ, ನನ್ನ ಬಳಿ ತುಂಬ ಹಣ ಬರುತ್ತೆ, ನೀವು ತುಂಬ ಖುಷಿಯಾಗಿದ್ರಿ ಮತ್ತು ಸಂತೋಷದಿಂದ ನಿಮ್ಮ ಕ್ಷೇತ್ರದಲ್ಲಿ ಮನಸ್ಸಿಟ್ಟು ಕೆಲಸ ಕೂಡ ಮಾಡಿದ್ರಿ. ಆದರೆ ಅದೇ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಕೆಟ್ಟ ಕಾಲ ಶುರುವಾಗಿತ್ತು. ಅಂದರೆ ನೀವು ಯೋಚನೆ ಮಾಡ್ತಿದ್ದೀರಿ, ಈಗ ನನಗೆ ಆರಾಮ ಸಿಗುತ್ತೆ, ಈಗ ನನ್ನ ಕನಸುಗಳು ನನಸಾಗುತ್ತೆ. ಆದರೆ ಅಲ್ಲಿಯೇ ನೀವು ತುಂಬ ಹೆಚ್ಚು ನಷ್ಟವನ್ನು ಅನುಭವಿಸಬೇಕಾಗಿ ಬಂತು. ಇಲ್ಲಿವರೆಗೆ ನಿಮಗೆ ನಂಬಿಕೆ ಇರಲಿಲ್ಲ ಮತ್ತು ನೀವು ಚೇತರಿಸಿಕೊಳ್ತಾ ಇದ್ರಿ. ಆದರೆ ಎಲ್ಲವನ್ನ ಭಗವಂತನೇ ಮಾಡ್ತಾನೆ. ಮತ್ತೆ ನೆನ್ಪಿಡಿ, ಬ್ರಹ್ಮಾಂಡ ಮತ್ತು ದೇವತೆಗಳು ಏನೇ ಮಾಡಿದರೂ ನಮ್ಮ ಒಳ್ಳೆಯದಕ್ಕಾಗಿ ಮಾಡ್ತಾರೆ. ಮುಂಬರುವ ಸಮಯದಲ್ಲಿ ನಿಮ್ಮ ಮನೆಯಲ್ಲಿ ಒಟ್ಟಿಗೆ ಬಹಳ ದೊಡ್ಡ ದೇವತೆಗಳು ಪಾದಾರ್ಪಣೆ ಮಾಡ್ತಾರೆ. ಅಂತಹ ಸಂಕೇತ ಸಿಗ್ತಾ ಇದೆ ಮತ್ತು ಇವೇ ದೇವತೆಗಳ ಆಶೀರ್ವಾದದಿಂದ, ಶುಕ್ರ ಗ್ರಹದ ಪ್ರಭಾವದಿಂದ ಈಗ ನಿಮ್ಮ ಶ್ರಮ ಫಲ ನೀಡಲಿದೆ ಮತ್ತು ಸಮಯ ಕೂಡ ತುಂಬ ಕಡಿಮೆ ಇದೆ. ಹೌದು ಫ್ರೆಂಡ್ಸ್, ನೀವು ಮೌನವಾಗಿ ಹೋರಾಟ ಮಾಡಿದ್ದೀರಿ. ನಿಮ್ಮ ಹೋರಾಟವನ್ನು ಯಾರೂ ನೋಡಲಿಲ್ಲ. ಆದರೆ ಜನ ತಮಾಷೆಯಾಗಿ ನೋಡಿದರು, ಸಾಮರ್ಥ್ಯವನ್ನು ಕಡಿಮೆ ಅಂತ ಅಂದಾಜು ಮಾಡಿದರು. ನಿಮ್ಮ ಅದೃಷ್ಟವನ್ನು ನೋಡಿ ಆಶ್ಚರ್ಯಚಕಿತ ಆಗ್ತಾರೆ ಅದೇ ಜನ. ಯಾರು ನಿಮ್ಮ ಶ್ರಮವನ್ನು ನೋಡಿ ತಮಾಷೆ ಮಾಡಿದ್ರೋ ಅದೇ ಜನ ಈಗ ದಂಗಾಗ್ತಾರೆ ಮತ್ತು ನೀವು ಯಶಸ್ಸಿನ ಶಿಖರವನ್ನು ತಲುಪ್ತೀರಾ. ತುಲಾರಾಶಿಯವರೇ, ಎಲ್ಲ ಜನರು ಆಶ್ಚರ್ಯ ಪಡ್ತಾರೆ. ನಿಮ್ಮ ಯಶಸ್ಸನ್ನು ನೋಡಿ ಎಲ್ಲರ ಕಣ್ಣುಗಳು ಅಗಲಾಗುತ್ತೆ ಮತ್ತು ಯಾರು ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ್ರೋ ಆ ಜನ ಮೊದಲು ಪಶ್ಚಾತ್ತಾಪ ಪಡ್ತಾರೆ. ನಿಮ್ಮ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯ ಪ್ರವೇಶ ಆಗ್ತಾ ಇದೆ. ಯಾಕೆಂದರೆ 144 ದೊಡ್ಡ ದೇವಿಯರ ಕೃಪೆ ನಿಮ್ಮ ಮೇಲೆ ಆಗ್ತಾ ಇದೆ. ಈ ಸಂಕೇತ ತುಂಬ ಅಪರೂಪ ಅಂತ ನಿಮಗೆ ಪರಿಗಣಿಸಲಾಗ್ತಾ ಇದೆ ಮತ್ತು ತುಂಬ ವರ್ಷಗಳ ನಂತರ, ಅಂದರೆ 91 ವರ್ಷಗಳ ನಂತರ ತುಲಾರಾಶಿಯ ಜೀವನದಲ್ಲಿ ಈ ರೀತಿಯ ಘಟನೆಗಳನ್ನೋದು ನಡೀತಾ ಇವೆ. ಹಾಗಾಗಿ ನೀವು ಹೇಳ್ಬೋದು, ಭಗವಂತನ ಯಾವುದೋ ಒಂದು ಕೃಪೆ ನಮ್ಮ ಮೇಲೆ ಇದೆ ಅಂತ. ಯಾಕೆಂದರೆ ಈಗ ನಿಮಗೆ ಎಲ್ಲ ಕೂಡ ಸುಲಭ ಅನ್ನಿಸುತ್ತೆ. ಯಾವ ಕ್ಷೇತ್ರದಲ್ಲಿ ನೀವು ಶ್ರಮ ಪಟ್ಟಿದ್ದೀರೋ ಅದರಲ್ಲಿ ನಿಮಗೆ ತುಂಬ ಯಶಸ್ಸು ಅನ್ನೋದು ಸಿಗುತ್ತೆ ಮತ್ತು ನಿಮ್ಮ ಕೆಲಸನೇ ಮಾತನಾಡುತ್ತೆ, ನೀವಲ್ಲ. ನಿಮ್ಮ ಕೆಲಸನೇ ಎಲ್ಲರಿಗೂ ಕೂಡ ಎಲ್ಲದಕ್ಕೂ ಕೂಡ ಉತ್ತರ ಕೊಡುತ್ತೆ. ತುಲಾರಾಶಿಯವರೇ, ಮನೆಯಲ್ಲಿ ಹಠಾತ್ತನೆ ಶುಭ ಸಮಾಚಾರ ಬರುತ್ತೆ. ಧನ ಲಾಭದ ಯೋಗ ಆಗ್ತಾ ಇದೆ ಮತ್ತು ಬಹಳ ಸಮಯದಿಂದ ನಿಂತಿದ್ದ ಕೆಲಸ ಕೂಡ ವೇಗವಾಗಿ ಪೂರ್ಣ ಆಗ್ತಾ ಇದೆ. ನೀವು ಕನಸಲ್ಲಿ ಕೂಡ ಯೋಚಿಸದೇ ಇದ್ದುದು ನಿಮಗೆ ಸಿಗ್ತಾ ಇದೆ. ಇಲ್ಲಿವರೆಗೆ ಗೌರವ ತುಂಬ ಹೆಚ್ಚು ಸಿಗ್ತಾ ಇತ್ತು. ಸುಖ ಮತ್ತು ಸ್ಥಿರತೆ ಎಲ್ಲವೂ ಈಗ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ. ಹಾಗಾಗಿ ಒಂದು ವೇಳೆ ನೀವು ತುಲಾರಾಶಿಯ ಜಾತಕರ ಆಗಿದ್ದರೆ
ಖುಷಿಯನ್ನು ಆಚರಿಸೋದಕ್ಕೆ ತಯಾರಿ ಮಾಡಿಕೊಳ್ಬೇಕು. ಯಾಕೆಂದರೆ ಅಷ್ಟೇ ಅಲ್ಲ, ಈಗ ನಿಮ್ಮ ಶತ್ರುಗಳಿಗೂ ಕೂಡ ನಿಮಗೆ ಬಿಡುಗಡೆ ಅನ್ನೋದು ಸಿಗ್ತಾ ಇದೆ. ಹೌದು ಫ್ರೆಂಡ್ಸ್, ನೀವು ಸರಿಯಾಗಿ ಕೇಳಿಸ್ಕೊತಾ ಇದ್ದೀರಾ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತೆ ಮತ್ತು ದೇವತೆಗಳ ಆಶೀರ್ವಾದದಿಂದ ನಿಮಗೆ ಸುಖ ಅನ್ನೋದು ಸಿಗುತ್ತೆ. ಆದರೆ ನೀವು ಅವಸರ ಮಾಡಬಾರ್ದು, ಕೋಪ ಮಾಡಬಾರ್ದು, ಸಮಸ್ಯೆಗಳನ್ನು ನಿಧಾನವಾಗಿ ಪರಿಹರಿಸಬೇಕು. ಮತ್ತು ಎಷ್ಟು ನಿಮ್ಮ ವಿರೋಧಿಗಳಿದ್ರೂ ಕೂಡ ನೀವು ನೇರವಾಗಿ ಅವರ ಬಾಯಿಗೆ ಉತ್ತರ ಕೊಡಬಾರ್ದು. ಬದಲಾಗಿ ಅವರ ದೂರನ್ನು ನೀವು ಭಗವಾನ್ ಬಜರಂಗಬಲಿಯ ಮುಂದೆ ಹೇಳ್ಬಹುದು. ಹೌದು ನನ್ನ ಫ್ರೆಂಡ್ಸ್, ನೀವು ಸರಿಯಾಗಿ ಕೇಳಿಸ್ಕೊತಾ ಇದ್ದೀರಾ. ಆದರೆ ತುಲಾರಾಶಿಯವರೇ ನೆನ್ಪಿಡಿ, ಅಹಂಕಾರವನ್ನು ನೀವು ಎಂದಿಗೂ ನಿಮ್ಮೊಂದಿಗೆ ಬರೋದಕ್ಕೆ ಬಿಡಬಾರ್ದು. ಯಾಕೆಂದರೆ ಅಹಂಕಾರ ಬಂದರೆ ಇಲ್ಲಿಯವರೆಗೆ ನೀವು ಗಳಿಸಿದ್ದೆಲ್ಲ ಕೂಡ ಶ್ರಮದಿಂದ ಸಂಪಾದಿಸಿದ್ದೆಲ್ಲ ನಾಶವಾಗುತ್ತೆ. ಮತ್ತು ತಂದೆ ತಾಯಿಯ ಗೌರವವನ್ನು ಎಂದಿಗೂ ಕಡಿಮೆ ಮಾಡಬೇಡಿ. ಎಷ್ಟು ಸಾಧ್ಯನೋ ಅಷ್ಟು ನಿಮ್ಮ ಪೋಷಕರನ್ನು ಗೌರವಿಸಿ. ಬೆಳಿಗ್ಗೆ ಎದ್ದು ದೇವಿ ಮಾತೆಯನ್ನು ಸ್ಮರಿಸಿ ಮತ್ತು ನಿಮ್ಮ ಗುರಿಯ ಮೇಲೆ ಗಮನ ಕೊಡಿ. ಯಾಕೆಂದರೆ ಆಗಲೇ ನಿಮ್ಮ ಸಾಲಗಳು ಮುಗಿಯುತ್ತೆ ಮತ್ತು ನಿಮ್ಮ ಕನಸುಗಳು ನಿಜ ಆಗುತ್ತೆ. ಸಮಯ ನಿಮ್ಮದು ಫ್ರೆಂಡ್ಸ್, ಅದೃಷ್ಟ ಕೂಡ ನಿಮ್ಮದು ಮತ್ತು ಗೆಲುವು ಕೂಡ ನಿಮ್ಮದೇ ಆಗಿರುತ್ತೆ. ನೋಡಿ, ಭಗವಂತ ಅವಕಾಶ ಕೊಡ್ತಾನೆ, ದಾರಿ ತೋರಿಸ್ತಾನೆ, ಆದರೆ ಆ ದಾರಿಯಲ್ಲಿ ನಡೆಯೋದು ನಾವೇ. ಹಾಗಾಗಿ ಈ ಸಮಯದಲ್ಲಿ ನೀವು ಸ್ವತಃ ಆ ದಾರಿಯಲ್ಲಿ ನಡಿಬೇಕು. ಫ್ರೆಂಡ್ಸ್, ಯಾರು ತಮ್ಮ ತಂದೆ ತಾಯಿಯನ್ನು ಎಂದಿಗೂ ನಿರ್ಲಕ್ಷ್ಯ ಮಾಡೋದಿಲ್ವೋ ಅವರ ಮೇಲೆ ದೇವತೆಗಳ ಆಶೀರ್ವಾದ ಅಂತೂ ಖಂಡಿತವಾಗ್ಲೂ ಇರುತ್ತೆ. ನೀವು ಬೆಳಿಗ್ಗೆ ಎದ್ದು ದೇವಿ ಮಾತೆಯನ್ನು ಸ್ಮರಿಸಬೇಕು ಮತ್ತು ನಿಮ್ಮ ಗುರಿಯ ಮೇಲೆ ಗಮನ ಕೊಡಬೇಕು. ಯಾಕೆಂದರೆ ನಾನು ನಿಮಗೆ ಹೇಳಿದ್ದೇನೆಲ್ಲ, ಸಮಯ ನಿಮ್ಮದು, ಅದೃಷ್ಟ ಕೂಡ ನಿಮ್ಮದು ಮತ್ತು ಕೊನೆಯಲ್ಲಿ ಹಠ ಕೂಡ ನಿಮ್ಮದೇ ಆಗಿರುತ್ತೆ. ಹಾಗಾಗಿ ಇಂತಹ ಸುವರ್ಣ ಅವಕಾಶವನ್ನು ನೀವು ಸುಮ್ಮನೆ ಬಿಟ್ಕೊಡ್ಬಾರ್ದು. ಬದಲಾಗಿ ಅದರ ಸದುಪಯೋಗ ಮಾಡಿಕೊಳ್ಬೇಕು. ಮುಂಬರುವ ಕಾಲ ನಿಮ್ಮ ಪಾಲಿಗೆ ಎಂತಹದ್ದು ಇರುತ್ತೆ ಅಂದರೆ ಯಾವಾಗಲೂ ನೀವು ನೆನ್ಪಿಟ್ಕೊತೀರಾ ಮತ್ತು ಹೇಳ್ತೀರಾ, ಗುರೂಜಿ ಬಹಳ ದಿನದಿಂದ ನಾನು ಯೋಚನೆ ಮಾಡ್ತಿದ್ದೆ, ಇಂದು ಅಲ್ಲದಿದ್ದರೂ ಕೂಡ ನಾಳೆ ನನ್ನ ಅದೃಷ್ಟ ಬದಲಾಗುತ್ತೆ ಮತ್ತು ಕೊನೆಗೂ ಈಗ ನನ್ನ ಅದೃಷ್ಟ ಬದಲಾಗಿದೆ ಅಂತ. ಹೌದು ಫ್ರೆಂಡ್ಸ್, ನೀವು ಇಲ್ಲಿ ಸ್ವಲ್ಪ ನಿಂತ್ಕೊಂಬಿಡಿ, ದೀರ್ಘ ಉಸಿರು ತೆಗೆದುಕೊಳ್ಳಿ ಮತ್ತು ನಿಮ್ಮ ಸಮಸ್ಯೆಗಳನ್ನು ಮರೆಯೋದಕ್ಕೆ ಪ್ರಯತ್ನ ಮಾಡಿ. ಬದಲಾಗಿ ಪಾಸಿಟಿವ್ ಯೋಚನೆ ಮಾಡಿ. ತುಲಾರಾಶಿಯವರೇ, ಇದ್ರ ಜೊತೆಗೆ ನಾನು ನಿಮಗೆ ಹೇಳೋದಕ್ಕೆ ಬಯಸ್ತೇನೆ ಏನು ಅಂದರೆ, ಯಾವುದೇ ಹಳೆಯ ಮನಸ್ತಾಪ ಕೂಡ ದೂರ ಆಗ್ಬೋದು ಮತ್ತು ಸಂಬಂಧಗಳಲ್ಲಿ ಮತ್ತೆ ಮಾಧುರ್ಯ ಅನ್ನೋದು ಬರುತ್ತೆ. ವ್ಯಾಪಾರ ವ್ಯವಹಾರ ಚಟುವಟಿಕೆಗಳಲ್ಲಿ ಸಾಕಷ್ಟು ಸುಧಾರಣೆ ಬರುವ ಸಾಧ್ಯತೆ ಇದೆ ಮತ್ತು ಆದಾಯದ ಸ್ಥಿತಿ ಕೂಡ ಉತ್ತಮ ಆಗ್ಬೋದು. ಸ್ಟಾಫ್ ಮತ್ತು ನೌಕರರ ಸಂಪೂರ್ಣ ಸಹಕಾರ ಇರುತ್ತೆ. ಮಾರ್ಕೆಟಿಂಗಿಗೆ ಸಂಬಂಧಿಸಿದ ಕೆಲಸಗಳ ಮೇಲೆ ಹೆಚ್ಚು ಗಮನ ಕೊಡಿ. ನಿಂತಿದ್ದ ಅಥವಾ ಸಿಕ್ಕಿ ಹಾಕಿಕೊಂಡಿದ್ದ ಪೇಮೆಂಟ್ ಇಂದು ವಾಪಸ್ ಸಿಗಬಹುದು. ಪತಿ ಪತ್ನಿ ಸಂಬಂಧಗಳಲ್ಲಿ ನಿಕಟತೆ ಅನ್ನೋದು ಬರುತ್ತೆ. ಪ್ರೇಮ ಸಂಬಂಧಗಳಲ್ಲೂ ಕೂಡ ಪ್ರಬುದ್ಧತೆ ಬರುತ್ತೆ. ವಿವಾಹದ ಯೋಜನೆ ಕೂಡ ಆಗಬಹುದು. ಹೌದು ತುಲಾರಾಶಿಯವರೇ, ನೋಡಿ, ಕಲೆ ಮತ್ತು ಸೃಜನಾತ್ಮಕ ಕ್ಷೇತ್ರಕ್ಕೆ ಸಂಬಂಧಿಸಿದ ಜನರಿಗೆ ಇಂದು ಕಲ್ಪನೆಗಳ ಹೊಸ ಬಾಗಿಲು ತೆರೆಯುತ್ತೆ. ಫ್ರೀಲಾನ್ಸರ್ ಇಂದು ತಮ್ಮ ಪೇಮೆಂಟ್ಗಳ ಬಗ್ಗೆ ಸ್ವಲ್ಪ ಚಿಂತಿತರಾಗ್ತಾರೆ. ಸಾಧನೆಗಾಗಿ ಇಂದು ನಿಮ್ಮ ಅಂತಃಪ್ರಜ್ಞೆಯ ಮೇಲೆ ಭರವಸೆ ಇಡಿ. ನೋಡಿ, ಹಲವು ಬಾರಿ ಸಮಸ್ಯೆಗಳು ನಮ್ಮ ಜೀವನದಲ್ಲಿ ಬರುತ್ತೆ, ಆದರೆ ಸ್ವಲ್ಪ ಸಮಯಕ್ಕೆ ಬರುತ್ತೆ. ಹಾಗಾಗಿ ನೀವು ಅದನ್ನು ಬದಿಗೊತ್ತಬೇಕು, ಅದನ್ನು ಬಿಟ್ಟು ಬಿಡಬೇಕು ಮತ್ತು ಮುಂದಿನ ಬಗ್ಗೆ ಯೋಚನೆ ಮಾಡಬೇಕು, ಭವಿಷ್ಯದ ಬಗ್ಗೆ ಯೋಚನೆ ಮಾಡಬೇಕು. ನೋಡಿ, ನಿಮಗೆ ಈ ಮಾತು ಖಂಡಿತ ಚೆನ್ನಾಗಿ ಕಲಿತಾಗಿದೆ ಮತ್ತು ಭಗವಂತ ತುಂಬ ಚೆನ್ನಾಗಿ ನಿಮಗೆ ಶಿಕ್ಷಣ ಕೊಟ್ಟಿದ್ದಾನೆ. ಕೆಟ್ಟ ಕಾಲದಲ್ಲಿ ಯಾವಾಗಲೂ ಸ್ವಂತ ಕುಟುಂಬ ಮತ್ತು ಸ್ವಂತ ಆರೋಗ್ಯ, ಸ್ವಂತ ಬ್ಯಾಂಕ್ ಬ್ಯಾಲೆನ್ಸ್ ಮಾತ್ರ ಕೆಲಸಕ್ಕೆ ಬರುತ್ತೆ. ಸ್ನೇಹ ಎಷ್ಟು ಆಳವಾಗಿರಲಿ, ಆದರೆ ಕೆಟ್ಟ ಕಾಲದಲ್ಲಿ ಓಡಿ ಹೋಗಿಬಿಡುತ್ತೆ. ಹಾಗಾಗಿ ಕಲಿಯುಗದಲ್ಲಿ ಈ ಮಾತಿನ ಪಾಠ ನಿಮಗೆ ಸಿಕ್ಕಿದೆ. ಹಣ ಒಂದು ವೇಳೆ ನಿಮ್ಮ ಬಳಿ ಇದ್ದರೆ ಹೊಸ ಸ್ನೇಹಿತರು ಬಹಳ ಆಗ್ತಾರೆ, ಗೌರವ ಕೂಡ ಸಿಗುತ್ತೆ, ಮರ್ಯಾದೆ ಕೂಡ ಸಿಗುತ್ತೆ. ಆದರೆ ಒಂದು ವೇಳೆ ನಿಮ್ಮ ಬಳಿ ಹಣ ಇಲ್ಲದಿದ್ದರೆ ಯಾರೂ ನಿಮ್ಮಿಂದ ಹೆದರೋದಿಲ್ಲ. ಬದಲಾಗಿ ಎಲ್ಲರೂ ನಿಮಗೆ ಕಣ್ಣು ತೋರಿಸ್ತಾರೆ. ಆದ್ದರಿಂದ ಭಗವಂತ ನಿಮಗೆ ಶಿಕ್ಷಣ ಕೊಟ್ಟಿದ್ದಾನೆ ಮತ್ತು ನೀವು ಶ್ರಮವನ್ನು ಅದೇ ರೀತಿ ಮಾಡ್ತಾ ಇದ್ದೀರಿ. ಯಾಕೆಂದರೆ ಎಲ್ಲರಿಗೂ ಈಗ ಉತ್ತರ ಕೊಡಬೇಕು. ನಿಮ್ಮ ಶ್ರಮದಿಂದ, ನಿಮ್ಮ ಯಶಸ್ಸಿನಿಂದ, ನಿಮ್ಮ ಸಾಧನೆಯಿಂದ ಈ ಬಾರಿ ಯಾವುದೇ ತಪ್ಪು ಮಾಡೋದಿಲ್ಲ. ನಾನು ತಿಳಿದಿದ್ದೀನಿ. ಯಾಕೆಂದರೆ ನಿಮ್ಮ ಅದೃಷ್ಟ ಮತ್ತೆ ಗರ್ಜನೆ ಮಾಡ್ತಾ ಇದೆ. ಪಾರ್ಟ್ನರ್ ಜೊತೆ ಮಾತುಕತೆಯಲ್ಲಿ ಸ್ಪಷ್ಟತೆ ಇಡಿ. ಇಲ್ಲಿದ್ದರೆ ಸಣ್ಣ ಮಾತು ದೊಡ್ಡ ವಿವಾದ ಕೂಡ ಆಗಬಹುದು. ಸಂಬಂಧಗಳಲ್ಲಿ ಇಂದು ಸಂವೇದನಾಶೀಲತೆ ಮತ್ತು ಪ್ರಬುದ್ಧತೆ ತೋರಿಸುವ ಅಗತ್ಯ ಇದೆ. ಹೌದು, ನೀರಿನಿಂದ ಆಗುವ ಕಾಯಿಲೆಗಳು ಮತ್ತು ಇನ್ಫೆಕ್ಷನ್ ಬಗ್ಗೆ ಎಚ್ಚರದಿಂದ ಇರಿ. ಮಾನಸಿಕ ಆರೋಗ್ಯಕ್ಕಾಗಿ ಧ್ಯಾನ ಮತ್ತು ಶಾಂತ ಸಂಗೀತದ ಆಶ್ರಯ ಪಡೆಯಿರಿ. ನಿಮಗೆ ಸ್ವಲ್ಪ ವಿಶ್ರಾಂತಿಯ ಅಗತ್ಯ ಇದೆ. ನಿಮ್ಮ ಪಾರ್ಟ್ನರ್ ಜೊತೆ ಸಿಹಿ ಮಾತನಾಡುವ ಅಗತ್ಯ ಇದೆ. ಅದರ ನಂತರ
ಎಲ್ಲವೂ ಕೂಡ ಸರಿ ಆಗುತ್ತೆ. ತುಲಾರಾಶಿಯವರೇ, ಇಂದಿನ ಬೆಳಿಗ್ಗೆ ಸ್ವಲ್ಪ ನಿಮ್ಮ ಜೀವನದಲ್ಲಿ ತೊಂದರೆ ತರಬಹುದು, ಖರ್ಚು ಬರಬಹುದು. ಯಾಕೆಂದರೆ ನಿಮ್ಮ ಮನೆಯಲ್ಲಿ ದೊಡ್ಡ ಮಕ್ಕಳು ಇರಬಹುದು. ಹಾಗಾಗಿ ಅವರ ಶಿಕ್ಷಣದಲ್ಲಿ ನೀವು ಹೆಚ್ಚು ಖರ್ಚು ಮಾಡಬೇಕಾಗಿ ಬರಬಹುದು. ಆದಾಯದ ವಿಷಯದಲ್ಲಿ ಹಿನ್ನಡೆಯ ಸಂಕೇತ ಸಿಗುತ್ತೆ. ಪ್ರಾಬಲ್ಯ ಸಾಧನೆ ಮಾಡೋದಕ್ಕೆ ಸಹೋದ್ಯೋಗಿಗಳೊಂದಿಗೆ ಕಠಿಣ ಸ್ಪರ್ಧೆ ಮಾಡಬೇಕಾಗಬಹುದು. ಜಮೀನಿನ ವಿಷಯಗಳಲ್ಲಿ ಜಾಗರೂಕರಾಗಿರಿ. ಸಾಲ ತೆಗೆದುಕೊಳ್ಳುವ ಯೋಚನೆ ಇದ್ದರೆ ಕಾಯಿರಿ. ಹೌದು ತುಲಾರಾಶಿಯವರೇ, ಭಗವಾನ್ ಶಿವನಿಗೆ ಒಂದು ವೇಳೆ ಹಸಿ ಹಾಲು ಮಿಶ್ರಿತ ನೀರು ಅರ್ಪಿಸಿದರೆ ಮಹಾದೇವನ ಆಶೀರ್ವಾದ ಪ್ರಾಪ್ತಿಯಾಗುತ್ತೆ. ಮತ್ತು ನೀವು ಯೋಚನೆ ಮಾಡ್ತಿರ್ತೀರ, ಕೊನೆಗೆ ನಮ್ಮ ಮನೆಗೆ 144 ದೊಡ್ಡ ದೇವಿಯರು ಹೇಗೆ ಬರ್ತಾರೆ ಅಂತ. ನೋಡಿ, ಯಾವಾಗಲೂ ದೇವತೆಗಳು ನಿಜವಾದ ರೂಪದಲ್ಲಿ ಬರೋದಿಲ್ಲ. ಯಾಕೆಂದರೆ ಅವರ ತಾಪವನ್ನು ನಾವು ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಅವರು ರೂಪ ಬದಲಿಸಿ ಬರ್ತಾರೆ. ಸಣ್ಣ ಸಣ್ಣ ಜೀವ ಜಂತುಗಳ ರೂಪದಲ್ಲಿ ಬರ್ತಾರೆ, ಅದೃಶ್ಯ ರೂಪದಲ್ಲಿ ಬರ್ತಾರೆ ಮತ್ತು ನಮ್ಮ ರಕ್ಷಣೆ ಮಾಡೋದಕ್ಕೆ ನಿಲ್ತಾರೆ. ಅಂತಹ ಸಂಕೇತ ಸಿಗುತ್ತೆ. ಯಾವಾಗಲೂ ನಿಮ್ಮ ಮನೆಗೆ ಇಷ್ಟು ದೇವತೆಗಳು ಬಂದಾಗ ತುಲಾರಾಶಿಯವರೇ ನಿಮಗೆ ಅನುಭವ ಆಗುತ್ತೆ. ನಿಮ್ಮೊಳಗೆ ಬೇರೆ ಖುಷಿ ಇರುತ್ತೆ ಮತ್ತು ನಿಮ್ಮ ಕೆಲಸಗಳು ತಾನಾಗಿಯೇ ಆಗೋದಕ್ಕೆ ಪ್ರಾರಂಭವಾಗುತ್ತೆ. ದೇವಿ ಮಾತೆಯ ಚರಣ ಬಿದ್ದ ತಕ್ಷಣ ನಿಮ್ಮ ಮನೆ ಸ್ವರ್ಗದಂತೆ ಆಗುವ ಶಕ್ತಿ ಇಟ್ಕೊಂಡಿದೆ. ತುಲಾರಾಶಿಯವರೇ ಫ್ರೆಂಡ್ಸ್, ಜೀವನವನ್ನು ಪೂರ್ಣವಾಗಿ ಆನಂದಿಸೋದಕ್ಕೆ ನಿಮ್ಮ ಮಹತ್ವಾಕಾಂಕ್ಷೆಗಳನ್ನು ಹತೋಟಿಯಲ್ಲಿಡಿ. ಯೋಗದ ಆಶಯ ಪಡಿಬಹುದು. ದಿನವಿಡೀ ನೀವು ಧನದ ಬಗ್ಗೆ ಹೋರಾಡ್ತಾ ಇದ್ದರೂ ಕೂಡ ಸಂಜೆ ವೇಳೆಗೆ ನಿಮಗೆ ಧನ ಅನ್ನೋದು ಲಾಭ ಆಗ್ಬೋದು. ಇಂದು ಕೇವಲ ಅಪರಿಚಿತರಿಂದಲ್ಲ, ಸ್ನೇಹಿತರಿಂದಲೂ ಕೂಡ ಎಚ್ಚರದಿಂದ ಇರುವ ಅಗತ್ಯ ಇದೆ. ನಿಮ್ಮ ಸ್ನೇಹಿತ ಬೆನ್ನ ಹಿಂದೆ ಕೆಟ್ಟದಾಗಿ ಮಾತನಾಡ್ತಾನೆ, ನಿಮ್ಮ ಮುಂದೆ ಸಿಹಿ ಮಾತನಾಡ್ತಾನೆ, ನಿಮ್ಮ ಎಲ್ಲ ಖಾಸಗಿ ಮಾತುಗಳನ್ನು ತಿಳಿಯೋದಕ್ಕೆ ಬಯಸ್ತಾ ಇರ್ತಾನೆ. ಹಾಗಾಗಿ ಅಂತಹ ಜನರಿಂದ ನೀವು ಸ್ವಲ್ಪ ಎಚ್ಚರದಿಂದ ಇರುವ ಅಗತ್ಯ ಇರುತ್ತೆ. ಹೌದು ಫ್ರೆಂಡ್ಸ್, ನಿಮ್ಮ ಪ್ರೀತಿ ಕೇವಲ ಹೊಸ ಎತ್ತರಗಳನ್ನು ಕೂಡ ಮುಟ್ಟುತ್ತೆ. ಮನೋರಂಜನೆಯ ದಿನ ತುಂಬ ಚೆನ್ನಾಗಿರುತ್ತೆ. ಆದರೆ ಒಂದು ವೇಳೆ ನೀವು ಕೆಲಸ ಮಾಡ್ತಿದ್ರೆ ವೃತ್ತಿಪರ ವ್ಯವಹಾರಗಳಲ್ಲಿ ಎಚ್ಚರಿಕೆ ಅನ್ನೋದು ಅಗತ್ಯವಾಗಿ ಇರುತ್ತೆ. ಇಂದು ನಿಮ್ಮ ಬಳಿ ಖಾಲಿ ಸಮಯ ಇರುತ್ತೆ ಮತ್ತು ಈ ಸಮಯವನ್ನು ನೀವು ಧ್ಯಾನ ಮಾಡೋದಕ್ಕೆ ಉಪಯೋಗಿಸ್ಬೇಕು. ನಿಮಗೆಲ್ಲರಿಗೂ ಕೂಡ ವಿಡಿಯೋ ಇಷ್ಟ ಆಯಿತು ಅಂತ ಅನಿಸಿದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.